ಪರಿಷತ್ ಸದಸ್ಯ ರಾಜೇಂದ್ರ ಕೇಸ್ಗೆ ಬಿಗ್ ಟ್ವಿಸ್ಟ್. ರಾಜ್ಯದಲ್ಲಿ ಹಲ್ಚಲ್ ಸೃಷ್ಟಿಸಿದ್ದಂತಹ ರಾಜೇಂದ್ರ ಹತ್ಯೆ ಕೇಸ್. ಸಚಿವ ರಾಜಣ್ಣ ಪುತ್ರನ ಹತ್ಯೆಗೆ ಸುಪಾರಿ ಆರೋಪ. ಸುಪಾರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಕೊಟ್ಟಂತಹ ಮಾಸ್ಟರ್ ಮೈಂಡ್. ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ನ ಎಲ್ಲಾ ಆರೋಪಿಗಳು ಕೂಡ ಅಂದರ್. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಹೈಕಮಾಂಡ್ಗೆ ರಾಜಣ್ಣ ದೂರು. ಎಸ್, ಹೌದು, ರಾಜಣ್ಣ ಅವರ ಮಗ ರಾಜೇಂದ್ರ ಹತ್ಯೆ ಸುಪಾರಿ ಕೇಸ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ಅಂಧರಾಗಿದ್ದಾರೆ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಹೈಕಮಾಂಡ್ನಲ್ಲಿ ಮಾತಾಡಿದಂತಹ ರಾಜಣ್ಣ ಅವರ ದೂರು. ಸುಪಾರಿ ಕೇಸ್ನ ಮಾಸ್ಟರ್ ಮೈಂಡ್ ಸೋಮು ಅಂದರ್. ರಾಜೇಂದ್ರ ಸುಪಾರಿ ಕೇಸ್ನ A1 ಆರೋಪಿ ಸೋಮು ತುಮಕೂರಿನ ಕ್ಯಾತ್ಸಂದ್ರ ಠಾಣಾ ಪೊಲೀಸರಿಗೆ ಶರಣಾಗಿದ್ದಾನೆ. ಸೋಮನ ಜೊತೆ ಇನ್ನೊಬ್ಬ ಆರೋಪಿ ಅಮಿತ್ ಕೂಡ ಅರೆಸ್ಟ್ ಆಗಿದ್ದಾರೆ. ಆರೋಪಿಗಳಿಂದ ಸ್ಫೋಟಕ ಹೇಳಿಕೆ ಬಠಾಬೈ. ರಾಜೇಂದ್ರ ಹತ್ಯೆಗೆ 70 ಲಕ್ಷಕ್ಕೆ ಸುಪಾರಿ, 5 ಲಕ್ಷ ಅಡ್ವಾನ್ಸ್. ಆಡಿಯೋದಲ್ಲಿ ಮಾತನಾಡಿದಂತಹ ಪುಷ್ಪ ಹಾಗೂ ಯಶೋಧ ಕೂಡ ಪೊಲೀಸರ ವಶಕ್ಕೆ. ರಾಜೇಂದ್ರ ಕೊಲೆ ಸುಪಾರಿಗಳು ಎಲ್ಲರೂ ಕೂಡ ಕಂಬಿಯ ಹಿಂದೆ ಇದ್ದಾರೆ. ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣ ಕೂಡ ಹೈಕಮಾಂಡ್ ಅಂಗಳವನ್ನ ತಲುಪಿದೆ. ಎಸ್, ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ಅವರ ಹತ್ಯೆಗೆ ಸಂಬಂಧಪಟ್ಟಂತೆ ಸುಪಾರಿ ಪ್ರಕರಣದಲ್ಲಿ ಇಬ್ಬರು ಎಲ್ಲಾ ಆರೋಪಿಗಳನ್ನು ಕೂಡ ಪೊಲೀಸರ ಮುಂದೆ ಶರಣು ಮಾಡಿಕೊಂಡಿದ್ದಾರೆ. ಓರ್ವನನ್ನ ಬಂಧಿಸಲಾಗಿದೆ. ಸೋಮು ಎಂಬಾತನಿಗೆ 70 ಲಕ್ಷ ರೂಪಾಯಿಗಳ ಸುಪಾರಿಯನ್ನು ನೀಡಲಾಗಿತ್ತು. 50 ಲಕ್ಷ ರೂಪಾಯಿಯ ಮುಂಗಡವಾಗಿ ಪಡೆದಿದ್ದ ಅಂತ ಹೇಳಲಾಗ್ತಾ ಇದೆ. ಭರತ ಎನ್ನುವಂತಹ ಹತ್ಯೆಯ ಯೋಜನೆ ರೂಪಿಸಲು ಸಹಾಯ ಮಾಡಿದ್ದಾನೆ ಎನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಈ ಪ್ರಕರಣದಲ್ಲಿ ಮತ್ತೊಬ್ಬ ಆರೋಪಿಗಳಾಗಿರುವಂತಹ ಬೇರೊಬ್ಬನನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಪ್ರಕರಣದ ಮತ್ತೊಬ್ಬ ಆರೋಪಿ ಭರತ್ ಎನ್ನುವವರು ಪೊಲೀಸರ ಹತ್ರ ಹೋಗಿ ಕೇಳಿಕೊಂಡಿದ್ದಾರೆ. ಭರತ್ ವಿರುದ್ಧ ಕೊಲೆಯ ಸ್ಕೆಚ್ ಬಗ್ಗೆ ಮಾರ್ಗದರ್ಶನ ಮಾಡಿದ್ದ ಎನ್ನುವಂತಹ ಆರೋಪ ಕೂಡ ಕೇಳಿಬಂದಿದೆ. ಪೊಲೀಸರ ದಿಕ್ಕು ತಪ್ಪಿಸಲು ಹಾಗೂ ಸಾಕ್ಷಿ ಸಿಗದಂತೆ ಹತ್ಯೆ ಮಾಡಲು ಕೂಡ ಸ್ಕೆಚ್ ಅನ್ನ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ. ಭರತ್ ಗ್ಯಾಂಗ್ ಹಾಗೂ ಸೋಮು ನಡುವೆ ಕೆಲಸಗಳು ಕೂಡ ಜಾಸ್ತಿಯಾಗಿ ನಡೀತಾ ಇತ್ತು. ಇವರಿಬ್ಬರೇ ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಹಾಗಾಗಿ ಮಗಳ ಜನ್ಮದಿನವೇ ಹತ್ಯೆ ಮಾಡೋಕೆ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು. ರಾಜೇಂದ್ರ ಅವರ ಮಗಳ ಜನ್ಮದಿನವೇ ಹತ್ಯೆಯನ್ನ ಮಾಡುವಂತಹ ಪ್ಲಾನ್ ಕೂಡ ನಡೆಸ್ಕೊಂಡಿದ್ರು. ಆದರೆ ಸಮಯ ಸಂದರ್ಭ ಆಗಿರುವ ಕಾರಣ ಆ ಕೃತ್ಯವನ್ನ ಎಸಗಲಿಕ್ಕೆ ಆಗಲಿಲ್ಲ. ಮುಂದಿನ ದಿನ ಕೃತ್ಯವನ್ನ ಎಸಗಬೇಕು ಅಂತ ಅನ್ಕೊಂಡಿದ್ರು. ಅದು ಕೂಡ ಸಫಲವಾದಂತೆ ಕಾಣಿಸ್ತಾ ಇಲ್ಲ.